ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ನಮ್ಮ ವೆಯ್ಟ್ ಲಾಸ್ ಚಾಲೆಂಜಲ್ಲಿ 5ನೇ ದಿನ. ಸೊ 4 ದಿನ ಯಾವ ಥರ ಆಯಿತು, ನಾನು ಏನೆಲ್ಲ ತೊಗೊಂಡೆ ಅನ್ನೋದನ್ನ ತೋರಿಸಿದ್ದೀನಿ. ನಿಮಗೂ ತುಂಬಾ ಇಷ್ಟ ಆಗಿದೆ. ನನ್ನ ಜೊತೆ ನೀವೂ ಫಾಲೋ ಮಾಡ್ತಾ ಇದ್ದೀರಾ. ಸೊ ಇವತ್ತೇನು ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್. ಈ ವೆಯ್ಟ್ ಲಾಸ್ ಚಾಲೆಂಜಿಂದ ಎಷ್ಟು ವೆಯ್ಟ್ ಲಾಸ್ ಆಗುತ್ತೆ, ಸೊ ಅದನ್ನ ತಿಳಿಸಿ ನಮಗೆ ಅಂತ. ಸೊ ಯಾರಿಗಾದರೂ ಅದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಸೊ ನಾವು ಯಾವುದಾದ್ರೂ ಒಂದು ಚಾಲೆಂಜ್ ತೊಗೊಳ್ತಾ ಇದ್ದೀವಿ, ಇಲ್ಲ ಒಂದು ಏನಾದರೂ ಡಯಟ್ ಪ್ಲ್ಯಾನ್ನ ಮಾಡ್ತಾ ಇದ್ದೀವಿ ಅಂದಾಗ ಎಷ್ಟು ಕಡಿಮೆ ಆಗ್ಬೋದು ಅಪ್ರಾಕ್ಸಿಮೇಟ್. ಸೊ ಇದ್ರ ಬಗ್ಗೆ ಐಡಿಯಾ ಇತ್ತು ಅಂದರೆ ನಮಗೆ ಮಾಡೋದಕ್ಕೂ ಇನ್ನೂ ಇಂಟ್ರೆಸ್ಟ್ ಬರುತ್ತೆ ಆ್ಯಂಡ್ ಮೋಟಿವೇಶನ್ ಥರನೂ ಇರುತ್ತೆ. ಸೊ ಇವತ್ತು ನಾನು ನಿಮ್ಗೆ ತಿಳಿಸ್ತೀನಿ. ನೀವು ಯಾರೆಲ್ಲ ಈ ಚಾಲೆಂಜ್ನ ಸ್ಟಾರ್ಟ್ ಮಾಡಿ ಆ್ಯಂಡ್ ಕೆಲವೊಬ್ಬರು ರಿಸಲ್ಟ್ ಕೂಡ ಫಸ್ಟ್ ಡೇ ಇಷ್ಟಿತ್ತು, ಸೆಕೆಂಡ್ ಡೇ ಇಷ್ಟ ಆಯಿತು, ವೆಯ್ಟ್ ಇಷ್ಟು ಕಡಿಮೆ ಆಗಿದೆ ಅಂತಲೂ ಕಮೆಂಟ್ ಮಾಡಿ ತಿಳಿಸಿದ್ದೀರಾ. ಸೊ ನೀವು ಫಾಲೋ ಮಾಡೋರಿಗೆ ಗೊತ್ತಾಗಿರುತ್ತೆ ಈ ವೆಯ್ಟ್ ಲಾಸ್ ಚಾಲೆಂಜಿಂದ ನಮಗೆ ಎಷ್ಟು ಕಡಿಮೆ ಆಗ್ಬೋದು ಅಂತ. ಸೊ ನಾನು ನಿಮ್ಗೆ ತಿಳಿಸ್ತೀನಿ ಎಷ್ಟು ಕಡಿಮೆ ಆಗುತ್ತೆ ಅಂತ. ಅದಕ್ಕೂ ಮುಂಚೆ ಇನ್ನೂ ಒಂದು ಏನು ನೆನ್ಪಿಟ್ಕೋಬೇಕು ಅಂತಂದರೆ, ಯಾವುದೇ ಒಂದು ಡಯಟ್ ಪ್ಲ್ಯಾನು, ಏನೇ ಒಂದು ವೆಯ್ಟ್ ಲಾಸ್ ಚಾಲೆಂಜ್ ಮಾಡ್ತಾ ಇರಲಿ, ಎಲ್ಲರಿಗೂ ಒಂದೇ ಥರ ರಿಸಲ್ಟ್ಸ್ ಬರೋದೇ ಇಲ್ಲ. ಸೊ ಇದು ಅಂತಲ್ಲ, ನೀವು ಯಾವುದೇ ಟ್ರೈ ಮಾಡಿದ್ರು, ಯಾಕಂದರೆ ಎಲ್ಲರದು ಬಾಡಿ ಟೈಪ್ ಒಂದೇ ಇರಲ್ಲ. ಎಲ್ಲರದು ಏನು ಜೀರ್ಣಶಕ್ತಿ ಅಂತ ಹೇಳ್ತೀವಲ್ಲ, ಮೆಟಬಲಿಸಮ್ ರೇಟ್, ಸೊ ಅದೂ ಒಂದೇ ಥರ ಇರಲ್ಲ. ಅವ್ರವ್ರ BMI ರೇಷೋ ಅಂದರೆ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೀವಿ. ನಮ್ಮ ಹೈಟಿಗೆ, ನಮ್ಮ ಏಜಿಗೆ ನಾವು ಎಷ್ಟು ವೆಯ್ಟ್ ಇರಬೇಕು, ಸೊ ನಾವು ಓವರ್ ವೆಯ್ಟ್ ಇದ್ದೀವ, ಸೊ ಈ ಥರ ಪ್ರತಿಯೊಂದು ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಅದ್ರ ಮೇಲೆ ಎಷ್ಟು ವೆಯ್ಟ್ ಕಡಿಮೆ ಆಗ್ಬೋದು ಅನ್ನೋದನ್ನ ನಾನು ನಿಮಗೆ ಅಂದಾಜಾಗಿ ಅಪ್ರಾಕ್ಸಿಮೇಟಾಗಿ ಹೇಳ್ತೀನಿ. ಸೊ ಓವರ್ ವೆಯ್ಟ್, ತುಂಬಾ ಓವರ್ ವೆಯ್ಟ್ ಇದ್ದೀವಿ ನಮ್ಮ ವೆಯ್ಟ್ಗಿಂತೂ ಅಂತ ಅಂದರೆ ಲೈಕ್ ಒಂದು 10-15 kg ಅಷ್ಟು ವೆಯ್ಟ್ ಓವರ್ ವೆಯ್ಟ್ ಇರ್ತಾರೆ ನೋಡಿ, ಅವ್ರ ವೆಯ್ಟ್ಗಿಂತೂ. ಸೊ ಅಂಥವರು ಈಸಿಯಾಗಿ ಈ 21 ದಿನಗಳ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ನಾವು 21 ಡೇಸಲ್ಲಿ 7 to 8 kgsವರೆಗೂ ಕಡಿಮೆ ಮಾಡ್ಕೋಬೋದು ಈ ಡಯಟ್ ಚಾಲೆಂಜಿಂದ. ಸೊ ನಮ್ಮ ವೆಯ್ಟ್ಗಿಂತೂ ಒಂದು 8 to 10 kgs ಓವರ್ ವೆಯ್ಟ್ ಇದ್ದೀವಿ ಅಂದರೆ ಅವರು 4 to 5 kgsನ ಕಡಿಮೆ ಮಾಡ್ಕೋಬೋದು. ಈಗ ಆಲ್ರೆಡಿ ನಾವು ಜಸ್ಟ್ ಒಂದು 4-5 kgs ಕಡಿಮೆ ಮಾಡ್ಕೋಬೇಕು ನಮ್ಮ ವೆಯ್ಟ್ಗಿಂತೂ ಅಂದ್ಕೊಳ್ಳೋರಿಗೆ, ಅವ್ರಿಗೆ ಒಂದು 3 kgs ಕಡಿಮೆ ಆಗುತ್ತೆ. ಸೊ ಈ ಥರ ಡಿಪೆಂಡ್ ಆಗಿರುತ್ತೆ. ಸೊ ಯಾರೆಲ್ಲ ಓವರ್ ವೆಯ್ಟ್ ಇದ್ದಾರಲ್ಲ ಅವ್ರಿಗೆ ತುಂಬ ಬೆಸ್ಟಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ನಮಗೆ ಲೈಕ್ ಇದರಲ್ಲಿ ಏನು ಜಾಸ್ತಿ ಶ್ರಮ ಪಡಬೇಕಾಗೇ ಇಲ್ಲ. ಸೊ ತುಂಬ ಈಸಿಯಾಗಿ ಮೇಯ್ನಾಗಿ ಹೌಸ್ ವೈಫ್ಗಳಿಗೆ ಈ ಡಯಟ್ ಪ್ಲ್ಯಾನ್ನ ನೀವು ಮಾಡಿಕೊಂಡು ಮನೆಯಲ್ಲೇ ಎಲ್ಲರಿಗೂ ಮಾಡೋವಂಥ ಫುಡ್ನ ತೊಗೊಂಡ್ಬಿಟ್ಟು ಈಸಿಯಾಗಿ ವೆಯ್ಟ್ ಲಾಸ್ ಮಾಡ್ಕೋಬೋದು. ಸೊ ಇವತ್ತು ಅಷ್ಟೇ ನಂದು 5th ಡೇ ಯಾವ ಥರ ಇತ್ತು ಅನ್ನೋದನ್ನ ತೋರಿಸ್ತೀನಿ. ಊರಿಗೆ ಬಂದಿದ್ದೀನಿ ಅಂತ ನಾನು ನಿನ್ನೆ ವಿಡಿಯೋಲ್ಲೇ ತಿಳಿಸಿದ್ದೆ. ಸೊ ಊರಿಗೆ ಬಂದಾಗೂ ನಾವು ಮ್ಯಾನೇಜ್ ಮಾಡ್ಕೋಬೋದು. ಯಾಕಂದರೆ ಮನೇಲಿ ಎಲ್ಲಿಗೆ ಹೋದ್ರೂ ಟಿಫಿನ್ ಅಂತೂ ಇದ್ದೇ ಇರುತ್ತೆ, ಮಧ್ಯಾಹ್ನ ಊಟ ಇರುತ್ತೆ, ನೈಟ್ ಡಿನ್ನರ್ ಇದ್ದೇ ಇರುತ್ತೆ. ಸೊ ಅದರಲ್ಲೇ ನಾವು ಯಾವ ಥರ ಮ್ಯಾನೇಜ್ ಮಾಡ್ಕೋಬೋದು ಅಂತ ತೋರಿಸಿದ್ದೀನಿ ಇವತ್ತು ಮನೇಲಿ ಬ್ರೇಕ್ಫಾಸ್ಟ್ಗೆ ವೆಜಿಟೇಬಲ್ಸ್ ಹಾಕಿ ಶಾವಿಗೆ ಉಪ್ಪಿಟ್ಟು ಮಾಡಿತ್ತು. ಸೊ ಆ ಉಪ್ಪಿಟ್ಟನ್ನ ಸ್ವಲ್ಪ ತೊಗೊಂಡಿದ್ದೀನಿ. ಪ್ರೋಟೀನ್ಗೋಸ್ಕರ ಒಂದು ಬಾಯ್ಲ್ಡ್ ಎಗ್ ತೊಗೊಂಡಿದ್ದೀನಿ. ಎಗ್ ತಿನ್ನದೇ ಇರೋರು ಏನಾದರೂ ಪ್ರೋಟೀನ್ಗೋಸ್ಕರ ಸ್ವಲ್ಪ ಮೊಳಕೆ ಬರೆಸಿರೋಂಥ ಕಾಳುಗಳಾಗಿರ್ಬೋದು, ಪನ್ನೀರ್ ಆಗಿರ್ಬೋದು, ಅಥವಾ ನಮಗೆ ಸೋಯಾ ಚಂಕ್ಸಿಂದ ನಾನು ಮೊನ್ನೆ ತೋರಿಸಿದ್ನಲ್ಲ, ಸೊ ಆ ಥರ ನಿಮಗೆ ಸಪ್ರೇಟಾಗಿ ಸ್ವಲ್ಪ ಬಾಯ್ಲ್ ಮಾಡ್ಕೊಂಡ್ಬಿಟ್ಟು ಸೈಡಿಗೆ ಇಟ್ಕೋಬೋದು. ಸ್ವಲ್ಪ ಉಪ್ಪು ಆ ಥರ ರೋಸ್ಟ್ ಮಾಡಿಕೊಂಡು, ಅಥವಾ ಏನೂ ಇಲ್ಲ ಅಂದರೆ ಚೆನ್ನಾಗಿ ಕಾಳು ಇರುತ್ತಲ್ಲ, ಏನು ರೋಸ್ಟೆಡ್ ಚೆನ್ನಾಗಿ ಕಾಳು, ಅದನ್ನಾದರೂ ನೀವು ಆ್ಯಸ್ ಎ ಪ್ರೋಟೀನ್ ಸೋರ್ಸಾಗಿ ತೊಗೊಳ್ಬೋದು. ಅದ್ರ ಜೊತೆಗೆ 2-3 ಸ್ಲೈಸಸ್ ಅಷ್ಟು ಆ್ಯಪಲ್ ತೊಗೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಮಿಕ್ಸ್ಡ್ ಸೀಡ್ಸ್ನ ತೊಗೊಂಡಿದ್ದೀನಿ. ಇದು ಬ್ರೇಕ್ಫಾಸ್ಟ್. ನಾನಿವತ್ತು ಶಾವಿಗೆ ಉಪ್ಪಿಟ್ಟು ತೊಗೊಂಡಿದ್ದೀನಿ ಅಂತೇಳಿ ನೀವು ಇದೇ ತೊಗೋಬೇಕಂತ ಏನೂ ಇಲ್ಲ. ನಿಮ್ಮ ಮನೇಲಿ ಯಾವುದು ಟಿಫಿನ್ಗೆ ಐಟಮ್ ಮಾಡಿರ್ತಾರಲ್ಲ, ಸೊ ಅದನ್ನು ತೊಗೊಳ್ಳಿ. ಬಟ್ ಪೋರ್ಷನ್ ಕಡಿಮೆ ಇರಬೇಕು ಮತ್ತು ಆಯಿಲ್ ಕಡಿಮೆ ಹಾಕಿ ಮಾಡಿರಬೇಕು. ಸೊ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಆ್ಯಂಡ್ ಎಷ್ಟಾಗುತ್ತೋ ಅಷ್ಟು ಜಾಸ್ತಿ ತರಕಾರಿನ ಹಾಕಿಬಿಟ್ಟು ವೆಜಿಟೇಬಲ್ಸ್ ಹಾಕಿ ಮಾಡಿ. ಹಾಗೆ ಇಲ್ಲಿ ಮಾರ್ನಿಂಗ್ ಜೀರಿಗೆ ನೀರನ್ನ ತೊಗೊಂಡಿದ್ದೆ. ಆ್ಯಂಡ್ ನೀರು ಯಾವಾಗ ತೊಗೋಬೇಕು 8 ಗ್ಲಾಸು. ಸೊ ಪ್ರತಿಯೊಂದು ನಾನು ಟೈಮಿಂಗ್ಸ್ ಎಲ್ಲನೂ ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ನೋಡಿಬಿಟ್ಟು ಫಾಲೋ ಮಾಡಿ. ಮತ್ತು ಲಂಚಿಗೆ ಬಂದುಬಿಟ್ಟು 1 ಚಪಾತಿ ತೊಗೊಂಡಿದ್ದೀನಿ. ಅದರಲ್ಲಿ ಮಲ್ಟಿಗ್ರೇನ್ ಚಪಾತಿ ಜೊತೆಗೆ ಚೌಳೆಕಾಯಿ ಪಲ್ಯ ಆ್ಯಂಡ್ ಕುದಿಸಿರೋವಂಥ ಹೆಸರು ಕಾಳು, ಹಾಗೆ ಸೊಪ್ಪಿನ ಸಾರು, ನೆಕ್ಸ್ಟು ಸ್ವಲ್ಪ ಸಲಾಡು ಆ್ಯಂಡ್ ವೈಟ್ ರೈಸು. ಇದಿಷ್ಟು ಬಂದುಬಿಟ್ಟು ನಾನು ಮಧ್ಯಾಹ್ನ ಊಟ ಮಾಡಿರೋದು. ಹಾಗೆ ಮಧ್ಯಾಹ್ನ ಊಟ ಆದಮೇಲೆ ಮಜ್ಜಿಗೆನ ತೊಗೊಳ್ಳಿ. ಮಜ್ಜಿಗೆ ಅಂತ ಹೇಳಿಬಿಟ್ಟು ಒಂದೊಂದು ಅರ್ಧ ಗ್ಲಾಸ್ ಹಾಕಿಬಿಟ್ಟು ಮೊಸರು ಅದರಿಂದ ಮಜ್ಜಿಗೆ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಜಸ್ಟ್ 1 ಸ್ಪೂನು 1.5 ಸ್ಪೂನಷ್ಟು ಮೊಸರನ್ನ ಹಾಕಿ ಅದರಲ್ಲಿ ಸ್ವಲ್ಪ ಜೀರಿಗೆ ಪೌಡರು, ಪುದೀನ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಂಡ್ರೆ ಅದು ಏನು ಪುದೀನ ಮಜ್ಜಿಗೆ ಅಂತ ಹೇಳ್ತೀವಲ್ಲ, ಸೊ ಆ ಥರ ಮಜ್ಜಿಗೆನ ನೀವು ಮಧ್ಯಾಹ್ನ ಊಟ ಆದಮೇಲೆ ಕುಡಿಬೋದು. ಈ ಸಮ್ಮರಲ್ಲಿ ಅದರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ. ಆ್ಯಂಡ್ ಮೊಸರು ಬೇಕಿದ್ರೂ ನೀವು 1 ಸ್ಪೂನಷ್ಟು ಮೊಸರನ್ನ ನೀವು ಮಧ್ಯಾಹ್ನ ಊಟದಲ್ಲಿ ಆ್ಯಡ್ ಮಾಡ್ಕೋಬೋದು. ಸೊ ಈ ಥರ ಚಾಲೆಂಜ್ನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿರಿ, ನಿಮಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ.
ಹೇಳಿದ್ನಲ್ಲ ಎಷ್ಟು ವೆಯ್ಟ್ ಲಾಸ್ ಆಗುತ್ತೆ ಅಂತ. ಹಾಗೆ ತುಂಬ ಜನ ಇನ್ನೊಂದು ಏನು ಕ್ವಶನ್ ಕೇಳಿದರು ಅಂದರೆ ನನಗೆ ಮಧ್ಯಾಹ್ನ ನಾವೇನು ಒಂದು ಕಂಪಲ್ಸರಿಯಾಗಿ ಕಾಳು ಯಾವುದಾದ್ರೂ ಒಂದು ಕಾಳನ್ನ ಆ್ಯಡ್ ಮಾಡ್ಕೋಬೇಕು ಅಂತ ಹೇಳಿದ್ನಲ್ಲ, ಸೊ ಅದನ್ನು ನಾವು ಮೊಳಕೆ ಬರೆಸಿರುವಂಥ ಕಾಳುಗಳ್ನ ಆ್ಯಡ್ ಮಾಡ್ಕೋಬೋದಾ ಅಂತ ಕೇಳಿದ್ರಿ. ಸೊ ನಾನೇನು ಇಲ್ಲಿ ಪ್ಲ್ಯಾನ್ ಮಾಡಿರೋದು ಅಂದರೆ ಮಧ್ಯಾಹ್ನ ನಾವೇನು ಕಾಳನ್ನ ಕುದಿಸ್ಬಿಟ್ಟು ಆ ಕಟ್ಟು ಬಂದಿರುತ್ತಲ್ಲ ಆ ಕಟ್ಟನ್ನ ತೆಗೆದಿಟ್ಕೋಬೇಕು. ನೈಟ್ ಡಿನ್ನರ್ಗೆ ಆ ಕಾಳಿಂದು ಸೂಪ್ ಥರ ನಾವು ಯೂಸ್ ಮಾಡಿಕೊಂಡು ಕುಡಿತೀವಿ. ಸೊ ಮೇನ್ ರೀಸನ್ ನಾನು ಕುದಿಸಿರೋ ಕಾಳನ್ನ ತೊಗೋಬೇಕು ಅಂತ ಹೇಳಿರೋದು. ಸೊ ಹೀಗೆ ಮಾಡೋದ್ರಿಂದ ನಮಗೆ ಜಾಸ್ತಿ ಕಷ್ಟನೂ ಅನಿಸೋದಿಲ್ಲ ಆ್ಯಂಡ್ ನಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೂ ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು ಈ ಥರ ಮಾಡಿರೋದು. ಇಲ್ಲ ನಮಗೆ ಸಮ್ಟೈಮ್ಸ್ ಈ ಥರ ಮಾಡ್ಕೊಂಡಿಲ್ಲ ಅಂದ್ರೂ ನೀವು ಸ್ಪ್ರೌಟ್ಸ್ ಅಂದರೆ ಮೊಳಕೆ ಬರೆಸಿರೋಂಥ ಕಾಳುಗಳ್ನೂ ಸಹ ನೀವು ತೊಗೊಳ್ಬೋದು ಮಧ್ಯಾಹ್ನ ಊಟದ ಟೈಮಲ್ಲಿ. ಆ್ಯಂಡ್ ನಾನು ಊರಿಗೆ ಬಂದಿದ್ದೀನಿ ಅಂತ ಹೇಳಿದ್ನಲ್ಲ, ಸೊ ಎಲ್ಲಿಗೆ ಆದರೂ ನೀವು ಊರಿಗೆ ಹೋಗಿರಲಿ ಎಲ್ಲಿಗೆ ಹೋಗಿರಲಿ 20 ಮಿನಿಟ್ಸ್ ಅಂತ ಹೇಳ್ಬಿಟ್ಟು ನಿಮಗೆ ನೀವು ತೆಗೆದಿಟ್ಕೊಂಡು ಆ 20 ಮಿನಿಟ್ಸ್ ಮಾರ್ನಿಂಗ್ ಆದರೆ ಮಾರ್ನಿಂಗ್ ಅಥವಾ ಈವ್ನಿಂಗ್ ಟೈಮಲ್ಲಾದರೆ ಈವ್ನಿಂಗ್ ಟೈಮಲ್ಲಿ ನೀವು ನಿಮ್ಮ ರೂಮಲ್ಲೇ ಈ ಥರ ವರ್ಕೌಟ್ಸ್ನ ಮಾಡ್ಕೋಬೋದು. ಸೊ ನಾನು ಅಷ್ಟೇ ರೂಮಲ್ಲಿ ವರ್ಕೌಟ್ಸ್ನ ಮಾಡ್ಕೊಂಡಿದ್ದೀನಿ. ಸೊ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ನೋಡಿ. ನಿಮಗೆ ಏನು ವರ್ಕೌಟ್ಸ್ ಮಾಡೋಕ್ಕಾಗುತ್ತೋ ಸೊ ಆ ಥರ ವೀಡಿಯೋಸ್ನ ಆನ್ ಮಾಡ್ಕೊಂಡ್ಬಿಡಿ. ಸೊ ಆ ಥರ ಸಿಂಪಲ್ಲಾಗಿ 20 ಮಿನಿಟ್ಸ್ ವರ್ಕೌಟ್ಸ್ ಮಾಡಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಇಲ್ಲ ನಮಗೆ ಓದಲ್ಲಿ ಈ ಥರ ಅನಿವಾರ್ಯ ಮಾಡೋದಕ್ಕಾಗದೇ ಇಲ್ಲ ಅಂದರೆ ಅಟ್ಲೀಸ್ಟ್ ವಾಕಿಂಗ್ ಆದರೂ ಸ್ವಲ್ಪ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಈ ಥರ ಬ್ಯಾಲೆನ್ಸ್ ಮಾಡ್ಕೋಬೋದು. ವರ್ಕೌಟ್ಸ್ ಆದಮೇಲೆ ಒಂದು ಗ್ಲಾಸಷ್ಟು ನೀರನ್ನ ತೊಗೋಬೇಕು. ವರ್ಕೌಟ್ಸ್ ಆದರೆ ವರ್ಕೌಟ್ಸ್, ಇಲ್ಲ ವಾಕಿಂಗ್ ಆದಮೇಲೆ 1 ಗ್ಲಾಸ್ ನೀರನ್ನ ತೊಗೋಬೇಕು. ಸೊ ನಾನಿಲ್ಲಿ ಈವ್ನಿಂಗು 1 ಗ್ಲಾಸ್ ನೀರನ್ನ ತೊಗೊಂಡ್ಬಿಟ್ಟು ನೆಕ್ಸ್ಟು ಈವ್ನಿಂಗ್ ಸ್ನ್ಯಾಕ್ಸಿಗೆ ನಾನಿಲ್ಲಿ 1 ಹಿಡಿಯಷ್ಟು ಪಿಸ್ತಾನ ತೊಗೊಂಡಿದ್ದೀನಿ. ಇದ್ರ ಬದಲಾಗಿ ನೀವು ರೋಸ್ಟ್ ಮಾಡಿರೋವಂಥ ಚೆನ್ನ ಬರುತ್ತಲ್ಲ ಕಡಲೆಕಾಳು, ಅದನ್ನಾದರೂ ತೊಗೋಬೋದು. ಇಲ್ಲ ಅಂತಂದರೆ ಹುರಿದಿರೋವಂಥ ಶೇಂಗಾ ಬೀಜ. ಸೊ ಯಾವುದೇ ಆಗಲಿ ಕ್ವಾಂಟಿಟಿ ಮೇಲೆ ನೀವು ಅಂದರೆ ಪೋರ್ಷನ್ ಕಡಿಮೆ ಮಾಡ್ಕೊಂಡು ತೊಗೋಬೇಕು. ಸ್ನ್ಯಾಕ್ಸ್ನ ತೊಗೊಳೋದಕ್ಕೂ ಮುಂಚೆ 1 ಗ್ಲಾಸ್, ಒಂದು 10 ಮಿನಿಟ್ಸ್ ಮುಂಚೆ ಆದರೂ 1 ಗ್ಲಾಸ್ ನೀರನ್ನ ಕುಡಿಬೇಕು ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ. ಹಾಗೆ ಈವ್ನಿಂಗ್ ಟೈಮಲ್ಲಿ ಗ್ರೀನ್ ಟೀ ಆದರೆ ಗ್ರೀನ್ ಟೀನ ತೊಗೊಳ್ಳಿ. ಅದರಲ್ಲಿ ಬೇಕಿದ್ರೆ ಸ್ವಲ್ಪ ಲೆಮನ್ ಆ್ಯಡ್ ಮಾಡಿಕೊಂಡು, ಇಲ್ಲಾಂದರೆ ಬೇರೆ ಹರ್ಬಲ್ ಟೀಸ್ ಏನಿರುತ್ತಲ್ಲ, ಚಕ್ಕೆ, ಸಿನಮನ್ ವಾಟರ್ ಆಗಿರ್ಬೋದು, ಅಥವಾ ಜೀರಿಗೆ ವಾಟರು, ಇಲ್ಲಾಂತಂದರೆ ಇನ್ಫ್ಯೂಸ್ಡ್ ಈ ಥರ ಡಿಟಾಕ್ಸ್ ಡ್ರಿಂಕ್ಸ್, ಈ ಥರ ಯಾವುದಾದ್ರೂ ಒಂದು ಹರ್ಬಲ್ ಟೀನ ಈವ್ನಿಂಗ್ ಟೈಮಲ್ಲಿ ತೊಗೊಳ್ಳೋ ಥರ ನೋಡ್ಕೊಳ್ಳಿ. ಇಲ್ಲ ಅಂತಂದರೆ ಗ್ರೀನ್ ಟೀ, ಬ್ಲ್ಯಾಕ್ ಕಾಫಿ, ಬ್ಲ್ಯಾಕ್ ಟೀ ಈ ಥರ ಏನಾದರೂ ತೊಗೊಳ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಡಿನ್ನರು. ಸೊ ಡಿನ್ನರ್ಗೂ ಮುಂಚೆ 1 ಗ್ಲಾಸ್ನ ನೀರು ಕುಡಿಬೇಕು, 1/2 ಅವರ್ ಮುಂಚೆನೇ. ಆಮೇಲೆ ನಾವು ಬೆಡ್ ಟೈಮ್ ಹೋಗೋದಕ್ಕೂ ಮುಂಚೆ 1 ಗ್ಲಾಸ್ ನೀರು, ಅಂದರೆ 1 ಅವರ್ ಮುಂಚೆ. ಸೊ ಪ್ರತಿ ಸಲನೂ ನಾನು ಎವ್ರಿ ವಿಡಿಯೋಲಿ ನಾನು ಮೆನ್ಷನ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಫಸ್ಟ್ ಯಾರೆಲ್ಲ ಈ ಚಾಲೆಂಜ್ ಫಾಲೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ, ಫಸ್ಟ್ ಡೇ 1ಇಂದ ವೀಡಿಯೋಸ್ನ ನೋಡ್ತಾ ಬಂದರೆ ನಿಮಗೆ ನಾನು ಹೇಳೋ ಪ್ರತಿ ಪಾಯಿಂಟ್ಸು ನೆನಪಿರುತ್ತೆ. ಹಾಗೆ ಏನೇನು ಮಾಡಬೇಕು, ಏನೇನೆಲ್ಲ ಮಾಡ್ಬೋದು ಅನ್ನೋ ಸಿಚುವೇಶನ್ಸ್ ನಿಮ್ಗೆ ಬರುತ್ತೆ. ಎಲ್ಲರಿಗೂ ಒಂದೇ ಸಿಚುವೇಶನ್ಸ್ ಇರೋಲ್ಲ. ಸೊ ಸಮ್ಟೈಮ್ಸ್ ಯಾವ ಥರ ಬ್ಯಾಲೆನ್ಸ್ ಮಾಡ್ಬೋದು ಅನ್ನೋದನ್ನ ಶೇರ್ ಮಾಡ್ತಾ ಇರ್ತೀನಿ. ಸೊ ಡಿನ್ನರ್ಗೆ ನಾನು ಇವತ್ತೇನು ತೊಗೊಂಡಿದ್ದೀನಿ ಅಂದರೆ, ನೈಟ್ ನಾನು
ಹೆಸರು ಕಾಳು. ಸೊ ಹೆಸರು ಕಾಳು ಹಾಗೆ ಮಧ್ಯಾಹ್ನ ಕುದಿಸಿದ್ನಲ್ಲ ಅದೇ ಹೆಸರು ಕಾಳನ್ನ ಹೀರೆಕಾಯಿ ಹಾಕಿಬಿಟ್ಟು ಪಲ್ಯ ಮಾಡಿದ್ದೆ ಮನೇಲಿ ಎಲ್ಲರಿಗೂ. ಸೊ ಅದ್ರ ಜೊತೆಗೆ ಮನೇಲಿ ಚಪಾತಿ ಮಾಡಿತ್ತು ಮತ್ತು ಸೊ ನಾನು ಮಧ್ಯಾಹ್ನ ತೊಗೊಂಡಿರೋದ್ರಿಂದ ಇವತ್ತು ಚಪಾತಿ ತೊಗೊಳ್ಳೋದು ಬೇಡ, ನಿನ್ನೆನೂ ಅದೇ ಥರ ಆಯಿತು ಅಂತಂದ್ಬಿಟ್ಟು ನಾನು ಕುದಿಸಿರೋ ಹೆಸರು ಕಾಳನ್ನ ಕುದಿಸಿರೋ ಕಟ್ಟಿರುತ್ತಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಆ್ಯಸ್ ಎ ಸೂಪಾಗಿ ತೊಗೊಂಡಿದ್ದೀನಿ. ಒಂದು ಬೌಲಷ್ಟು ನಾನು ಎಷ್ಟು ಪಲ್ಯ ತೊಗೊಂಡಿದ್ದೀನಿ ನೋಡಿದ್ದೀರಲ್ಲ. ಸೊ ಈ ಥರ ನಾನು ಇವತ್ತು ಡಿನ್ನರ್ನ ಕಂಪ್ಲೀಟ್ ಮಾಡಿಕೊಂಡೆ. ಹಾಗೆ ಒಂದು ಸೌತೆಕಾಯಿನೂ ತೊಗೊಂಡಿದ್ದೀನಿ ಇದ್ರ ಜೊತೆಗೆ. ಸೊ 5th ಡೇ ಈ ಥರ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.